ಲ್ಯಾಂಡ್ ಲಾರ್ಡ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೀಚ್ ಆಗ್ತಾ ಇದೆ. ಸಾಂಗ್ಸ್ ಅಂತೂ ಬ್ಲಾಕ್ ಬಸ್ಟರ್ ಅನ್ನೋ ತರನೇ ಹಿಟ್ ಆಗ್ತಾ ಇದೆ. ಸೊ ಫಸ್ಟ್ ನಿರ್ಮಾಪಕರಾಗಿದ್ದೀರಾ, ತಂದೆ ಬಳುವಳಿ ಹೌದು, ಬಟ್ ಈ ಸ್ಯಾಂಡಲ್ವುಡ್ಗೆ ಈಗ ಸದ್ಯದ ಪರಿಸ್ಥಿತಿಗೆ ನೀವು ನಿರ್ಮಾಪಕರಾಗಿ ಬರ್ತಾ ಇರುವಂತದ್ದು ಹೇಗಿದೆ ಸರ್? ಖುಷಿ ಆಗ್ತಾ ಇದೆ ಮೇಡಮ್, ಒಂದ್ ಕಡೆ ಭಯನೂ ಇದೆ, ಬಟ್ ಕಾನ್ಫಿಡೆಂಟ್ ಆಗಿದ್ದೀನಿ ಮೇಡಮ್. ಯಾಕಂದ್ರೆ ನಮ್ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ಒಳ್ಳೆ ನಿರ್ಮಾಪಕರು ಇದ್ದೀವಿ. ಸೊ ಎಲ್ಲ ಒಳ್ಳೇದಕ್ಕೂ ಕೈ ಹೂಡಿದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಮೇಡಮ್. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ವರ್ಷಕ್ಕೊಂದು 250-270 ಸಿನಿಮಾಗಳು ರಿಲೀಸ್ ಆಗುತ್ತೆ. ಪ್ರೇಕ್ಷಕರು ನಿಮ್ಮ ಸಿನಿಮಾನೇ ನೋಡ್ಬೇಕು ಅಂತ ಬರ್ಬೇಕು ಅಂತಂದ್ರೆ ಅವ್ರಿಗೆ ಇಷ್ಟ ಆಗುವಂತದ್ದು ನೀವು ಕ್ವಾಲಿಟಿನೂ ಕೊಡ್ಬೇಕು, ಅಷ್ಟೇ ತುಂಬಾ ಚೆನ್ನಾಗಿರೋಂತ ಸಿನಿಮಾಗಳನ್ನ ಕೊಡ್ಬೇಕು. ಸೊ ನಿಮ್ಗೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತ ಕಾನ್ಫಿಡೆನ್ಸ್ ಇದೆಯಾ? ಮೇಡಮ್ 100% ಇದೆ. ಮೊದಲನೇದಾಗಿ ನಮ್ಮ ಸಿನಿಮಾದಲ್ಲಿ ಏನು ತಾರಾಬಣ ಇದೆ, ನೀವು ನೋಡಿದ್ರೆ ವಿಜಯ್ ಸರ್ ಇದ್ದಾರೆ, ರಚಿತಾ ಮೇಡಮ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮ್ ನೆಗೆಟಿವ್ ರೋಲ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ವಿಜಯ್ ಸರ್ ಮಗಳು ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದ್ದಾರೆ, ಶಿಶಿರು ಅವನು ವಿಜಯ್ ಸರ್ ಮಗಳಿಗೆ ಪೇರಾಗಿ ಮಾಡ್ತಾ ಇದ್ದಾನೆ, ವೆರಿ ಟ್ಯಾಲೆಂಟೆಡ್. ಫಸ್ಟ್ ಸಿನಿಮಾಗೆ ಅವನು ಸೈಮಾ ಸ್ಟೇಟ್ ಅವಾರ್ಡ್ 2 ತಗೊಂಡ. ಆಮೇಲೆ ತುಂಬಾ ಜನ ಇದ್ದಾರೆ ಮೇಡಮ್, ರಾಕೇಶ್ ಅಡಿಗ ಇದ್ದಾರೆ, ಮಿತ್ರ ಸರ್ ಇದ್ದಾರೆ, ವಜ್ರಧೀರ್ ಅವ್ರು ಇದ್ದಾರೆ, ಬೈಂದೂರ್ ಅವ್ರು ಇದ್ದಾರೆ, ಆಮೇಲೆ ಅವಿನಾಶ್, ಉಮಾಶ್ರೀ ಮೇಡಮ್, ಶರತ್ ಲೋಹಿತಾಶ್, ಭಾವನಾ ಅವ್ರು ಇದ್ದಾರೆ. ಸೊ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ನಾವೇನೋ ಒಂದು ಮಾಡಿರ್ತೀವಲ್ವ ಮೇಡಮ್, ಜನಕ್ಕೆ ಇಷ್ಟ ಆಗಂತದೇ ಒಂದು ಮಾಡಿರ್ತೀವಿ. ಅದಕ್ಕೆ ತಕ್ಕನಾಗಿ ನಾವು ಅವ್ರವ್ರದೇ ಒಂದು ಫಸ್ಟ್ ಲುಕ್ ಪೋಸ್ಟರ್ಸ್ ಬಿಟ್ವಿ. ನಮ್ಮ ಸಿನಿಮಾ ಸ್ಪೆಷಾಲಿಟಿ ಅಂದ್ರೆ ಅದರಲ್ಲಿ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋದು ಡೈರೆಕ್ಟರ್. ಫಸ್ಟ್ ಟೈಮ್ ವಿಜಯ್ ಸರ್ನಾಗ್ಲಿ, ರಾಜ್ ಬಿ ಶೆಟ್ಟಿ ಅವ್ರನ್ನಾಗ್ಲಿ, ರಚಿತಾ ಮೇಡಮ್ ಆಗ್ಲಿ ನೀವು ಹಿಂದೆಂದೂ ಕಾಣದೇ ಇರೋ ತರ ಅವರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಈ ಚಿತ್ರದ ಸ್ಪೆಷಾಲಿಟಿನೇ ಅದು ಮೇಡಮ್, ಕ್ಯಾರೆಕ್ಟರೈಸೇಷನ್. ಸರ್ ನೀವ್ ಹೇಳಿದಂತ ಇಷ್ಟು ತಾರಾ ಬಳಗ, ದೊಡ್ಡ ದೊಡ್ಡ ತಾರಾ ಬಳಗ. ಸೊ ಒಬ್ರು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ತಾರಾ ಬಳಗ ಮೇಂಟೈನ್ ಮಾಡೋದು ಎಷ್ಟು ರಿಸ್ಕ್ ಅನ್ನಿಸ್ತು? 100% ರಿಸ್ಕ್ ಇದ್ದೇ ಇರುತ್ತೆ ಮೇಡಮ್. ಆಟೋಮೆಟಿಕಲಿ ಬಜೆಟ್ ಜಾಸ್ತಿ ಆಗುತ್ತೆ. ಬಟ್ ಏನಂದ್ರೆ ಎಂಡ್ ಆಫ್ ದ ಡೇ ನಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ಬೇಕಂದ್ರೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಮೇಡಮ್. ಸ್ಕ್ರೀನ್ಗೆ ಕೆಲವು ನಿರ್ಮಾಪಕರು ಸೋಲೋದಲ್ಲೇ ರೀಸನ್. ಎಲ್ಲ ಮಾಡ್ಬಿಟ್ಟು ಸ್ಕ್ರೀನ್ ಅದೇನು ಇದಾದ್ರೆ ಅದೆಲ್ಲ ಆಗಲ್ಲ ಮೇಡಮ್. ಸಿನಿಮಾಗೆ ಏನ್ ಬೇಕು ಅದ್ ಮಾಡ್ಲೇಬೇಕು ನಾವು. ಇವಾಗ ಒಂದು 10 ಆಟೋ ಬೇಕು ಅಂದ್ರೆ ಆ ಆಟೋ ಇರ್ಬೇಕು. ನಮ್ಮ ಸಾರಥಿ ಫಿಲಮ್ ನೋಡಿದೀರಾ, 100-150 ಆಟೋಲ್ ನಾವು ಫಸ್ಟ್ ಸಾಂಗ್ ಮಾಡಿದ್ದು. ಅವತ್ತು ಕನ್ನಡದಲ್ಲಿ ಅಷ್ಟು ಆಟೋಗಳನ್ನ ಯೂಸ್ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, 20-25 ಆಟೋಗಳನ್ನ ಬ್ಲಾಸ್ಟ್ ಮಾಡಿದ್ವಿ. ಸೊ ಅದ್ ಮಾಡಿದಕ್ಕೆ ನಿಮ್ಗೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಕಂಡಿದ್ದು ಸ್ಕ್ರೀನ್ ಮೇಲೆ. ಸೊ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಪ್ರೊಡ್ಯೂಸರು ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಕೊಡಬೇಕು ಮೇಡಮ್, ಅದು ಮುಖ್ಯ ಆಗುತ್ತೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಈ ತರ, ಈಗ ಸಾರಥಿ ಸಿನಿಮಾದಲ್ಲಿ ಬ್ಲಾಸ್ಟ್ ಮಾಡಿದ್ದಾಗಿರ್ಬೋದು ಅಥವಾ ಕುದುರೆಗಳದ್ದು ತುಂಬಾ ದೊಡ್ಡ ಮಟ್ಟದ ಖರ್ಚಾಗಿದೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಈ ರೀತಿಯಾದ ಖರ್ಚು ಏನೆಲ್ಲ ಆಯ್ತು ಸರ್? ನಮ್ಗೆ ಇದರಲ್ಲಿ ಮೇಜರ್ ಅಂದ್ರೆ ಸೆಟ್ಸ್ ಮೇಡಮ್. ಹಳ್ಳಿ ಸೆಟ್ಗಳು, ಸಿಟಿ ಸೆಟ್ಗಳು, ಜಾತ್ರೆ ಸೆಟ್ಗಳು ವಿಪರೀತ. ನೀವೊಂದು 2.5 ಗಂಟೆಲಿ 2.5 ಅವರ್ ಸಿನಿಮಾನು ನೀವು ಸೆಟ್ನೇ ನೋಡೋದು. ಸೊ ಅದೇ ಮೋಸ್ಟ್ ರಿಸ್ಕ್ ಪಾರ್ಟ್. ಯಾಕಂದ್ರೆ ಬರೀ ಸೆಟ್ ಹಾಕೋದಲ್ಲ, ಸೆಟ್ ನಿಮ್ಗೆ ನೈಜತೆಯಾಗಿ ಕಾಣಿಸ್ಬೇಕು, ರಿಯಲಿಸ್ಟಿಕ್ ಆಗಿರ್ಬೇಕು. ಯಾವ್ದೋ ಹಳ್ಳಿಗೆ ಕರ್ಕೊಂಡು ಹೋಗ್ದ್ರಪ್ಪ ನಮ್ಗೆ ಅಂತ ನಿಮ್ಗೆ ಅನ್ಸ್ಬೇಕು. ಸಾಂಗ್ ನೋಡಿದ್ರಲ್ಲ ಮೇಡಮ್, ಏನ್ ಅನ್ಸ್ತು ನಿಮ್ಗೆ? ಹಳ್ಳಿ ಸೊಗಡು, ಅದೊಂದು ಜೆನ್ಯೂನ್ ಲವ್. ಸಿನಿಮಾ ಪೂರ್ತಿ ನಿಮ್ಗೆ ಹಂಗೆ ಕಾಣಿಸುತ್ತೆ ಮೇಡಮ್. ಒಂದ್ ಹಳ್ಳಿ ಒಳಗಡೆ ಹೋಗಿ ಬಂದ್ರೇನೋ ಅನ್ನೋ ತರ ಫೀಲ್ ಆಗುತ್ತೆ. ಅದು ಇದ್ದೇ ಇರುತ್ತೆ. ಬಟ್ ಸಿನಿಮಾ ಕೂಡ ಹಾಗೇನೆ, ನಿಮ್ಗೆ ಪ್ರತಿಯೊಂದು ಸೆಟ್ ಅಲ್ಲಿ ನೀವೆಲ್ಲೋ ಹಳ್ಳಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀರಾ, ಯಾವ್ದೋ ಪರ್ಸೆಗೆ ಬಂದಿದೀನಿ, ಜಾತ್ರೆಗೆ ಬಂದಿದೀನಿ, ಕುರಿ ಸಂತೆಗೆ ಬಂದಿದೀನಿ ಅಂತಾನೆ ಅನ್ಸುತ್ತೆ. ಅಷ್ಟು ಡೀಟೇಲಿಂಗ್ ಆಗಿ ನಾವು ವರ್ಕ್ ಮಾಡಿದೀವಿ ಮೇಡಮ್.